ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಈಗ ಕೆಲವು ಅಧಿಕೃತ ಮತ್ತೆ ಕುತೂಹಲಕಾರಿ ವಿಚಾರಗಳು ಅಪ್ಡೇಟ್ಸ್ ಆಗಿ ಬರ್ತಾ ಇದಾವೆ. ಈಗಾಗಲೇ ಚಿತ್ರತಂಡ ಅಧಿಕೃತವಾಗಿ ಇನ್ನೂ ಕೆಲವು ಆಕ್ಟರ್ಸ್ ನ ರಿವೀಲ್ ಮಾಡಿದೆ. ಅದ್ರ ಬಗ್ಗೆ ಡೀಟೇಲ್ಸ್ ನ ನಾನಿವತ್ತು ಈ ವಿಡಿಯೋದಲ್ಲಿ ಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಘವ್. ನಾನ್ ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಏನಾದ್ರೂ ನಿಮ್ಗೆ ಲೆಂತಿ ಅನ್ಸಿದ್ರೆ ಸೆಟ್ಟಿಂಗ್ಸ್ ನಲ್ಲಿ ವಿಡಿಯೋ ಸ್ಪೀಡ್ ನ 2x ಗೆ ಜಾಸ್ತಿ ಮಾಡ್ಕೊಂಡು ವಿಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ. ಇವಾಗ ಸಿನಿಮಾ ತಂಡ ಅಧಿಕೃತವಾಗಿ ರಿವೀಲ್ ಮಾಡಿರೋ ಪ್ರಕಾರ ಸುದೇವ್ ನಾಯರ್, ಮಲಯಾಳಂ ಇಂಡಸ್ಟ್ರಿಯಿಂದ ಸುದೇವ್ ನಾಯರ್ ಅವರು ಕಾರ್ಮಾಡಿ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಳ್ತಾವ್ರೆ. ಇನ್ನು ಬಾಲಿವುಡ್ ನ ವಿವೇಕ್ ಒಬೆರಾಯ್ ಅವರನ್ನು ಕೂಡ ರಿವೀಲ್ ಮಾಡಿದ್ದಾರೆ. ಅವರು ಟೋನಿ ಅನ್ನೋ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಇನ್ನ ನಮ್ಮ ಕನ್ನಡ ಇಂಡಸ್ಟ್ರಿಯ ಅವನೇ ಶ್ರೀಮನ್ ನಾರಾಯಣ ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಂತಹ ಬಾಲಾಜಿ ಮನೋಹರ್ ಅವರನ್ನ ಬೀರಾ ಅನ್ನೋ ಪಾತ್ರದಲ್ಲಿ ರಿವೀಲ್ ಮಾಡಿದ್ದಾರೆ. ಇನ್ನು ಲೇಟೆಸ್ಟ್ ವಿಚಾರ ಏನಂದ್ರೆ, ನಮ್ಮ ಸ್ಯಾಂಡಲ್ವುಡ್ ನ ಪ್ರತಿಭಾವಂತ ನಟ ನವೀನ್ ಶಂಕರ್ ಅವರು ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ನಲ್ಲಿ ಯಶ್ ಬಾಸ್ ಹಾಗೂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವ್ರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಚಿತ್ರದಲ್ಲಿ ಬಹಳಷ್ಟು ಮುಖ್ಯ ಪಾತ್ರಗಳು ಇರೋದ್ರಿಂದ ನವೀನ್ ಶಂಕರ್ ಕೂಡ ಟಾಕ್ಸಿಕ್ ನಲ್ಲಿ ಆಕ್ಟ್ ಮಾಡಿದ್ರೆ ಆಶ್ಚರ್ಯ ಅಂತೂ ಇಲ್ಲ. ಏನ್ ಬೇಕಾದ್ರೂ ಆಗ್ಬೋದು, ಕಾದ್ ನೋಡ್ಬೇಕಷ್ಟೇ. ಇನ್ನು ಈಗಷ್ಟೇ ಬಂದಿರೋ ಮಾಹಿತಿ ಪ್ರಕಾರ ಟಾಕ್ಸಿಕ್ ಟೀಮ್ ಇಂದ ಫೆಬ್ರವರಿ 28ಕ್ಕೆ ಒಂದು ಆಂಥಮ್ ಅಂದ್ರೆ ಒಂದು ಥೀಮ್ ಸಾಂಗ್ ನ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದಾರಂತೆ. ಫೆಬ್ರವರಿ 28ಕ್ಕೆ ರೆಡಿ ಆಗಿರಿ ಎಲ್ರು ಆ ಸಾಂಗ್ ನ ಎಂಜಾಯ್ ಮಾಡೋದಕ್ಕೆ. ಇನ್ನು ಈ ಸಿನಿಮಾದಲ್ಲಿ ಸುಮಾರು 600ರಿಂದ 700 ಜನ ವಿದೇಶಿ ಕಲಾವಿದರು ನಟಿಸ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಮೂವಿ ನೋಡಿದ್ಮೇಲೆ ಬರೀ ಫಾರಿನರ್ ಆಕ್ಟರ್ಸ್ ಇದ್ದಾರೆ ಅಂತೇಳಿ ನೆಗೆಟಿವ್ ಮಾಡಕ್ ಹೋಗ್ಬಿಡಿ. ಕತೆ ಏನ್ ಬೇಕೋ, ಕತೆ ಏನ್ ಕೇಳುತ್ತೋ ಅದು ಪೂರಕವಾಗಿ ಕ್ಯಾರೆಕ್ಟರ್ ನ ಆಯ್ಕೆ ಮಾಡಿರ್ತಾರೆ. ಇನ್ನು ಪ್ರಮೋಷನ್ ಕಡೆ ನೋಡೋದಾದ್ರೆ ಟಾಕ್ಸಿಕ್ ತಂಡ ಯಾವುದೇ ರೀತಿ ಹೈಪ್ ಕ್ರಿಯೇಟ್ ಮಾಡೋದಕ್ಕೆ ಇಂಟರ್ವ್ಯೂಗಳನ್ನಾಗ್ಲಿ ಅಥವಾ ಮಾರ್ಕೆಟ್ ಗಿಮಿಕ್ ನ ಮಾಡ್ತಾ ಇಲ್ಲ. ಕಾಂತಾರ ಮತ್ತೆ ಸಲಾರ್ ಸಿನಿಮಾಗಳಿಗೆ ಹೊಂಬಾಳೆ ಫಿಲ್ಮ್ಸ್ ಅವರು ಹೇಗೆ ಕಂಟೆಂಟ್ ಮೇಲೆ ಭರವಸೆ ಇಟ್ಕೊಂಡು ಸುಮ್ನಿದ್ರು, ಅದೇ ದಾರಿಯಲ್ಲಿ ಟಾಕ್ಸಿಕ್ ಕೂಡ ಸುಮ್ಮನೆ ಇದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಕಂಟೆಂಟ್ ಎಷ್ಟು ಸ್ಟ್ರಾಂಗ್ ಇರಬಹುದು ಅಂತ. ಯಶ್ ಬಾಸ್ ಮತ್ತೆ ಗೀತು ಮೋಹನ್ ದಾಸ್ ಅವರು ಲಾಂಗ್ ರನ್ ಬಗ್ಗೆ ಫುಲ್ ಕಾನ್ಫಿಡೆಂಟ್ ಆಗಿದ್ದಾರೆ. ಮೂಲಗಳ ಪ್ರಕಾರ ಮಾರ್ಚ್ ಮೊದಲ ವಾರದಲ್ಲಿ ಕೆಲವು ಪ್ರತಿಷ್ಠಿತ ಚಾನೆಲ್ ಗಳಿಗೆ ಇಂಟರ್ವ್ಯೂ ನೀಡಬಹುದು. ಮತ್ತೆ ಅದೇ ವಾರದಲ್ಲಿ ಒಂದು ಭರ್ಜರಿ ಟ್ರೈಲರ್ ಲಾಂಚ್ ಇವೆಂಟ್ ಕೂಡ ಮಾಡಬಹುದು. ಅದ್ರ ಜೊತೆ ಪ್ರೆಸ್ ಮೀಟ್ ಕೂಡ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಕ್ಯಾರೆಕ್ಟರ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಈ ಪಕ್ಕಾ ಗ್ಯಾಂಗ್ಸ್ಟರ್ ಡ್ರಾಮಾದಲ್ಲಿ ಬಾಲಿವುಡ್ ನ ಬ್ಯೂಟಿಫುಲ್ ನಟಿ ಸಂಜೀದಾ ಶೇಖ್ ಅವರು ಒಂದು ಸ್ಪೆಷಲ್ ಅಫಿಯರೆನ್ಸ್ ಅಲ್ಲಿ ಬರ್ತಾ ಇದಾರೆ ಅಂತ ಒಂದು ಅಪ್ಡೇಟ್ ಬಂದಿದೆ. ಎಷ್ಟು ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ, ಬಂದ್ರೆ ನೋಡ್ಬೇಕು. ಇನ್ನು ಮ್ಯೂಸಿಕ್ ಮತ್ತೆ ಸಾಂಗ್ಸ್ ಬಗ್ಗೆ ಮಾತಾಡೋದಾದ್ರೆ, ಸೋಷಿಯಲ್ ಮೀಡಿಯಾ ವದಂತಿಗಳ ಪ್ರಕಾರ ಇದೇ ವಾರ ಇನ್ನೊಂದು ಪೆಪ್ಪೆ ಸಾಂಗ್ ಕೂಡ ರಿಲೀಸ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪೆಪ್ಪೆ ಸಾಂಗ್ ಅಂತಂದ್ರೆ ಅದು ಹೈ ಎನರ್ಜಿ ಬೀಟ್ಸ್ ಇರುತ್ತೆ. ಹಾಡ್ ಕೇಳ್ತಿದ್ರೆ ನಾವು ಕೂಡ ಕುಣಿಬೇಕು ಅನ್ನೋ ಒಂದು ರಿದಮ್ ನಲ್ಲಿ ಇರುತ್ತೆ. ಸೊ ಅದನ್ನ ಪೆಪ್ಪೆ ಸಾಂಗ್ ಅಂತ ಕರೀತಾರೆ. ಯಶ್ ಬಾಸ್ ಡ್ಯಾನ್ಸ್ ನೋಡ್ಬೇಕು ಅನ್ನೋ ಅಭಿಮಾನಿಗಳ ಬಹುದಿನದ ಆಸೆ ಇದ್ರ ಮೂಲಕ ಈಡೇರುತ್ತೆ ಅಂತಾನೆ ಹೇಳ್ತೀನಿ. ಇನ್ನು ಇಡೀ ಸಿನಿಮಾದ ಜೀವಾಳ ಭಾರ ಈಗ ರವಿ ಬಸ್ರೂರ್ ಅವರ ಮೇಲಿದೆ. KGF ಮತ್ತೆ ಸಲಾರ್ ಮಾದರಿಯಲ್ಲಿ BGM ಕೊಟ್ರೆ ಟಾಕ್ಸಿಕ್ ಹವಾ ತಡೆಯೋದಕ್ಕೆ ಯಾರ ಕೈಲೂ ಆಗಲ್ಲ. ಯಾವುದೇ ಸಿನಿಮಾ ನ್ಯಾಷನಲ್ ಲೆವೆಲ್ ಹೈಪ್ ಪಡೆಯೋದಕ್ಕೆ ಮ್ಯೂಸಿಕ್ ತುಂಬಾನೇ ಮುಖ್ಯ ಆಗಿರುತ್ತೆ. ರವಿ ಬಸ್ರೂರ್ ಅವರು ಈ ಸರಿ ಯಾವ ತರ ಮ್ಯಾಜಿಕ್ ಮಾಡ್ತಾರೆ ಅಂತ ಹೇಳಿ ಕಾದ್ ನೋಡ್ಲೇಬೇಕು. ಇನ್ನು ಕೆಲವು ಎಕ್ಸ್ಪರ್ಟ್ ಕ್ರಿಟಿಕ್ಸ್ ಗಳ ಪ್ರಕಾರ ಒಂದು ಅಂಕಿಅಂಶ ಬಿಡುಗಡೆ ಆಗಿದೆ. ಅವರ ಪ್ರಕಾರ ಯಾವ ಮೂವಿಗೆ ಎಷ್ಟು ಸ್ಕ್ರೀನ್ ಸಿಗುತ್ತೆ ಅನ್ನೋದು ಲೆಕ್ಕಾಚಾರ ನಡೀತಾ ಇದೆ. ಸೊ ಒಟ್ಟು ಸ್ಕ್ರೀನ್ ಗಳ ಸಂಖ್ಯೆ ದುರಂದರ್ಗೆ 4300ರಿಂದ 4500 ಸ್ಕ್ರೀನ್ಸ್ ಸಿಕ್ಕಿದ್ರೆ ಸಿಗ್ಬಹುದು. ಟಾಕ್ಸಿಕ್ ಮೂವಿಗೆ 5500 ಸ್ಕ್ರೀನ್ಸ್ ಟೋಟಲ್ ಇಂಡಿಯಾದಲ್ಲಿ ಸಿಗಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಮೊದಲ ದಿನದ ಕಲೆಕ್ಷನ್ ದುರಂದರ್ 2ಗೆ ಅಂದಾಜು 80ರಿಂದ 100 ಕೋಟಿ ಆಗ್ಬಹುದು ವರ್ಲ್ಡ್ ವೈಡ್ ಅಂತ. ಹಾಗೆ ಟಾಕ್ಸಿಕ್ ಗೆ ಅಂದಾಜು 100ರಿಂದ 150 ಕೋಟಿ ಕಲೆಕ್ಷನ್ ಆಗ್ಬಹುದು ವರ್ಲ್ಡ್ ವೈಡ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ಡಿಫರೆನ್ಸ್ ಅಂತಂದ್ರೆ, ದುರಂದರ್ 2 ಮಿಡಲ್ ಈಸ್ಟ್ ನಲ್ಲಿ ರಿಲೀಸ್ ಆಗ್ತಾ ಇಲ್ಲ, ಆದ್ರೆ ಟಾಕ್ಸಿಕ್ ಗೆ ಆತರ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ, ಎಲ್ಲಾ ಕಡೆ ರಿಲೀಸ್ ಆಗ್ತಾ ಇದೆ. ಇನ್ನು ಯೂಟ್ಯೂಬ್ ಅಲ್ಲಿ ಮೋಸ್ಟ್ ವ್ಯೂ ಟೀಸರ್ ಅಂತಂದ್ರೆ ದುರಂದರ್ ಗೆ 15 ಮಿಲಿಯನ್ ವ್ಯೂಸ್ ಆಗಿದೆ, ಟಾಕ್ಸಿಕ್ ಗೆ 22 ಮಿಲಿಯನ್ ವ್ಯೂಸ್ ಆಗಿದೆ. ಬುಕ್ ಮೈ ಶೋ ಇಂಟ್ರೆಸ್ಟ್ ನ ನೋಡೋದಾದ್ರೆ ದುರಂದರ್ 2ಗೆ 1,45,000 ಇಂಟ್ರೆಸ್ಟ್ ಇದ್ರೆ ಟಾಕ್ಸಿಕ್ ಗೆ 4,01,000 ಇಂಟ್ರೆಸ್ಟ್ ಇದೆ. ಇನ್ನ ಮ್ಯೂಸಿಕ್ ರೈಟ್ಸ್ ಸೇಲ್ ನೋಡೋದಾದ್ರೆ ದುರಂದರ್ 2ಗೆ 27 ಕೋಟಿ ಕೊಟ್ಟು ಟಿ ಸೀರೀಸ್ ಅವರು ಪರ್ಚೇಸ್ ಮಾಡಿದ್ದಾರೆ. ಟಾಕ್ಸಿಕ್ ಗೆ 42 ಕೋಟಿ ಕೊಟ್ಟು ಜಿ ಮ್ಯೂಸಿಕ್ ಅವರು ಪರ್ಚೇಸ್ ಮಾಡಿದ್ದಾರೆ. ಮ್ಯೂಸಿಕ್ ರೈಟ್ಸ್ ನಲ್ಲಿ ಟಾಕ್ಸಿಕ್ ಗೆ 15 ಕೋಟಿ ಮುನ್ನಡೆ ಅಂತ ಹೇಳಿ ಅನ್ಕೋಬಹುದು. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ದಿ ಹಾಲಿವುಡ್ ರಿಪೋರ್ಟರ್ ಇಂಡಿಯಾ ಅವಾರ್ಡ್ಸ್ ಗೆ ದುರಂದರ್ ಚಿತ್ರತಂಡ ಹೋಗಿಲ್ಲ. ಯಾಕಂತಂದ್ರೆ ದುರಂದರ್ ಸಿನಿಮಾ ರಿಲೀಸ್ ಆದಾಗ ಅನುಪಮಾ ಚೋಪ್ರಾ ಅವರು ಒಂದು ವಿಡಿಯೋ ಮಾಡ್ಬಿಟ್ಟು ದುರಂದರ್ ಮೂವಿ ಚೆನ್ನಾಗಿಲ್ಲ, ಇದೊಂದು ಪ್ರೊಪಗಂಡಾ ಮೂವಿ ಹಾಗೆ ಹೀಗೆ ಅಂತೇಳಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡಿರ್ತಾರೆ. ಸೊ ಅದರಿಂದ ಕೋಪ ಮಾಡ್ಕೊಂಡು ದುರಂದರ್ ಟೀಮ್ ಅವರ ಅವಾರ್ಡ್ ಪ್ರೋಗ್ರಾಮ್ ಗೆ ಹೋಗಿಲ್ಲ. ಸೊ ಇದಕ್ಕೆ ನಾನು ದುರಂದರ್ ಟೀಮ್ ಗೆ ಸಪೋರ್ಟ್ ಮಾಡ್ತೀನಿ. ಯಾಕೆಂತಂದ್ರೆ ಯಾವುದೇ ಒಂದು ಮೂವಿ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ಇಂಟೆನ್ಷನ್ ಅಲ್ಲಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದು ತಪ್ಪು. ಅವ್ರು ಮಾಡಿದ್ದು ಸರಿ ಇದೆ ಅಂತಾನೆ ಹೇಳ್ತೀನಿ. ಇನ್ನೊಂದು ವಿಷಯ, 2024ರಲ್ಲಿ ಯಶ್ ಅವರು ವರ್ಸೋವಾ ಜೆಟ್ಟಿಯಲ್ಲಿ ಮಾಸ್ಕ್ ಹಾಕೊಂಡು ಮುಖ ಮುಚ್ಕೊಂಡು ಓಡಾಡಿದ್ದು ನೆನಪಿದ್ಯಾ? ಇದೀಗ ಕೇಳಿ ಬರ್ತಿರೋ ಸುದ್ದಿ ಏನಂದ್ರೆ, ಯಶ್ ಬಾಸ್ ರಾಮಾಯಣ
ಸಿನಿಮಾದಲ್ಲಿ ಗಡ್ಡವಿಲ್ಲದ ಯಂಗ್ ರಾವಣನ ಪಾತ್ರ ಕೂಡ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಹೇಳ್ತಾ ಇದ್ದಾರೆ. ಇದು ಮಾತ್ರ ನಿಜ ಆದ್ರೆ ಅಭಿಮಾನಿಗಳಿಗೆ ಹಬ್ಬನೇ ಅಂತ ಹೇಳ್ತೀನಿ. ಇನ್ನು ಈ ವಿಡಿಯೋದ ಮೇನ್ ವಿಷಯ ಏನಂತಂದ್ರೆ, ಅಸಲಿ ವಿಷಯ ಏನಪ್ಪಾ ಅಂದ್ರೆ ಟಾಕ್ಸಿಕ್ ಟೀಮ್ ಒಂದೊಂದೇ ಡೇಂಜರಸ್ ಕ್ಯಾರೆಕ್ಟರ್ ಗಳನ್ನ ರಿವೀಲ್ ಮಾಡ್ತಾ ಮೆಲ್ಲಗೆ ಮೈದಾನಕ್ಕೆ ಇಳಿತಾ ಇದ್ದಾರೆ. ಒಂದೊಂದು ಪೋಸ್ಟರ್ ಕೂಡ ಒಂದೊಂದು ಬಾಂಬ್ ತರನೇ ಇದಾವೆ. ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೆ ಮೇನ್ ವಿಲನ್ ಕ್ಯಾರೆಕ್ಟರ್ ನ ಇನ್ನು ಬಿಟ್ಟಿಲ್ಲ ಅಂತ ಈಗಾಗ್ಲೇ ಟ್ವಿಟರ್ ಅಲ್ಲಿ ಪೋಸ್ಟ್ ಮಾಡಬಿಟ್ರು. ಡ್ಯಾರೆಲ್ ಡಿ ಸಲ್ವಾ ಆಸ್ ಸಾಲ್ವಡಾರ್ ಅಂತ ಹೇಳಿ ರಿವೀಲ್ ಮಾಡಿದ್ದಾರೆ. ನೋಡ್ಬೇಕು ಇವರೇ ಮೇನ್ ವಿಲನ್ ಅಥವಾ ಯಶ್ ವರ್ಸಸ್ ಯಶೇ ಆಗ್ತಾರ ವಿಲನ್ ಆಗಿ. ಸೊ ಸಿನಿಮಾ ಬಂದ್ಮೇಲೆ ಗೊತ್ತಾಗತ್ತೆ. ಆದ್ರೆ ಅಭಿಮಾನಿಗಳೆಲ್ಲ ಈಗ ಕಣ್ ಬಿಟ್ಕೊಂಡು ಕಾಯ್ತಾ ಇರೋದು ಆ ಮೇನ್ ವಿಲನ್ ಯಾರು ಅಂತ. ಆದ್ರೆ ಚಿತ್ರತಂಡ ಮಾತ್ರ ಆ ಸೀಕ್ರೆಟ್ ನ ಸದ್ಯಕ್ಕೆ ಬಿಟ್ಕೊಡೋ ಹಾಗೆ ಕಾಣ್ತಾ ಇಲ್ಲ. ಆ ಎಕ್ಸ್ಪ್ಲೋಸಿವ್ ಸಸ್ಪೆನ್ಸ್ ಏನಿದ್ರು ಡೈರೆಕ್ಟ್ ಆಗಿ ಬಿಗ್ ಸ್ಕ್ರೀನ್ ನಲ್ಲೇ ಇರ್ಲಿ ಅಂತ ಹೇಳಿ ಪ್ಲಾನ್ ಮಾಡ್ತಿದಾರಂತೆ. ಮೇ ಬಿ ಟ್ರೈಲರ್ ನಲ್ಲಿ ಏನಾದ್ರು ರಿವೀಲ್ ಮಾಡಿದ್ರು ಮಾಡ್ಬೋದು, ಹೇಳಕ್ಕಾಗಲ್ಲ. ಯಾಕೆಂತಂದ್ರೆ ಆಡಿಯನ್ಸ್ ನಲ್ಲಿ ಒಂದು ಹೈಪ್ ಕ್ರಿಯೇಟ್ ಮಾಡಿ ಜನಗಳನ್ನ ಥಿಯೇಟರ್ ಗೆ ತರ್ಸೋದಕ್ಕೆ ಪ್ಲಾನ್ ಮಾಡಿದ್ರು ಮಾಡಬಹುದು. ಸೊ ಮೇನ್ ಅಂತಂದ್ರೆ ಫೆಬ್ರವರಿ 28ಕ್ಕೆ ಟಾಕ್ಸಿಕ್ ಟೀಮ್ ಇಂದ ಒಂದು ಥೀಮ್ ಸಾಂಗ್ ರಿಲೀಸ್ ಆಗುತ್ತೆ. ಕಾಯ್ತಾ ಇರಿ, ತುಂಬಾ ಹೈ ಎನರ್ಜೆಟಿಕ್ ಆಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ರಾಘವ್ ಸಿನಿಟಾಕ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೂವಿಗೆ ಸಂಬಂಧಿಸಿದ ಯಾವುದೇ ರೀತಿ ಅಪ್ಡೇಟ್ಸ್ ಬಂದ್ರು ನಾನು ನಿಮ್ ಮುಂದೆ ತಗೋಬರೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮ ಸಹಕಾರ ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ. ಬೈ ಬೈ. ಟೇಕ್ ಕೇರ್.